ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಸ್ವಲ್ಪ ಗಿಡಗಳನ್ನು ನೆಡೋಣ ಅಂತ ಬಂದಿದ್ದೆ. ತುಂಬ ದಿನ ಆಗಿತ್ತು ಹೊಸ ಗಿಡನ ನೆಟ್ಬಿಟ್ಟು. ಮಳೆ ಕೂಡ ಸ್ಟಾರ್ಟ್ ಆಗಿದೆ. ಎಲ್ಲ ಕಡೆ ಗ್ರೀನರಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ದಿನದಿಂದ ಆಸೆ ಇತ್ತು, ಎಲ್ಲ ದಾಸವಾಳದ ಗಿಡ, ರೋಸು ಎಲ್ಲ ಇತ್ತು. ಬಟ್ ಸೋಕೇಶ್ ಗಿಡ ಯಾವುದಾದ್ರೂ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ನರ್ಸರಿಯಿಂದ ಒಂದು 2-3 ಗಿಡಗಳನ್ನು ತೊಗೊಬಂದಿದ್ದೆ. ಅದನ್ನು ಇವತ್ತು ನೆಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇದೇ ಗಿಡ ಆಲ್ಮೋಸ್ಟ್ ಅಲ್ಲಿ ಇದು ಊರ ಕಡೆ ಎಲ್ಲ ಚೆನ್ನಾಗಿ ಸಿಗುತ್ತೆ. ಇದನ್ನು ಒಂದು ಕಡ್ಡಿನ ಮುರ್ಕೊಬಂದು ನಟ್ಟರು ಕೂಡ ಚೆನ್ನಾಗಿ ಸಿಗುತ್ತೆ. ಬಟ್ ಇಲ್ಲಿ ಎಲ್ಲೂ ಸಿಗದೆ ಇರೋ ಕಾರಣ ನರ್ಸರಿಲೇ ತೊಗೊಬಂದೆ ನಾನು. ಇದಕ್ಕೆ ಸ್ವಲ್ಪ ದೊಡ್ಡ ಪಾಟ್ ಬೇಕಾಗಿತ್ತು. ಸೊ ಒಂದು ಸಿಮೆಂಟ್ ಪಾಟ್ ಖಾಲಿ ಇತ್ತು. ಅದಕ್ಕೇ ಮಣ್ಣು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಸಗಣಿ ಗೊಬ್ಬರ ಇತ್ತು, ಅದನ್ನು ಹಾಕಿ ಮನೆಯಲ್ಲೇ ಮಾಡಿದಂಥ ಗೊಬ್ಬರ, ಅಂದರೆ ಏನು ಹಸಿ ತರಕಾರಿ ಅದೆಲ್ಲ ಸಿಗುತ್ತೆ ಅದ್ರ ಸಿಪ್ಪೆ ಅದನ್ನೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಮಣ್ಣು ಹಾಕಿ ಸಗಣಿ ಹಾಕಿಟ್ಟಿದ್ದೆ. ಸೊ ಅದು ಚೆನ್ನಾಗಿ ಗೊಬ್ಬರ ಆಗಿತ್ತು. ಎಲ್ಲ ಗಿಡಕ್ಕೂ ಹಾಕ್ತಾ ಇದ್ದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಗಿಡ ಕೂಡ ಚೆನ್ನಾಗಾಗಿತ್ತು. ಸೊ ಈ ಗಿಡಕ್ಕೂ ಕೂಡ ಅದನ್ನೇ ಹಾಕಿ ಸ್ವಲ್ಪ ಮಣ್ಣು ಹಾಕಿ ಚೆನ್ನಾಗಿ ಕವರ್ ಮಾಡಿಬಿಟ್ಟು ಅದನ್ನು ನೆಟ್ಟಿದೆ. ಈ ಗಿಡ ಕೂಡ ಚೆನ್ನಾಗಿ ಕಾಣುತ್ತೆ ಗ್ರೋತ್ ಆದಮೇಲೆ. ನೀವೆಲ್ಲ ಆಲ್ಮೋಸ್ಟ್ ಅಲ್ಲಿ ನೋಡಿರ್ತೀರ. ಸ್ವಲ್ಪ ಗೋಡೆ ಮೇಲೆಲ್ಲ ಬಿಟ್ವಿ ಅಂತಂದರೆ ಅದು ಹೂವೆಲ್ಲ ಆದಾಗ ಸಖತ್ತಾಗುತ್ತೆ. ದೊಡ್ಡ ಪಾಟಲ್ಲಿ ಇದ್ದಷ್ಟು ಚೆನ್ನಾಗಾಗುತ್ತೆ. ಇದಾದಮೇಲೆ ನೆಕ್ಸ್ಟು ಒಂದು ಸಣ್ಣ ಗಿಡ, ನಂಗೆ ಅದರ ಹೆಸರು ಗೊತ್ತಿಲ್ಲ ಗಿಡದ್ದು. ಅದು ಕೂಡ ಫ್ರೀಯಾಗಿ ಕೊಟ್ಟರು ಕಾಂಪ್ಲಿಮೆಂಟ್ರಿ ಆಗಿ. ನಾನು ಗಿಡನ ಜಾಸ್ತಿ ತಗೊಂಡೆ ಅಂತ ಅಂದ್ಬಿಟ್ಟು. ಸೊ 3 ಗಿಡನೂ ಪಾಟಲ್ಲಿ ಹಾಕಿಬಿಟ್ಟು ನಟ್ಟಿದ್ದೀನಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಮತ್ತು ನೆಕ್ಸ್ಟ್ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಎಲ್ರಿಗೂ.